ಮುಂದೆ ಈ ಕುಬೇರನಿಗೆ ರಾವಣ ಸೋಲಿಸಿದ. ಅದೇ ಬಂಗಾರದ ಅರಮನೆ ರಾವಣದ ಬಂತು, ಅದೇ ಶ್ರೀಲಂಕೆ, ಅದೇ ಲಂಕೆ. ನೋಡ್ರಿ, ಲಂಕಾ ವಿಶ್ವಕರ್ಮ ಲಂಕಾದೊಳಗೆ ಅವನ ಕಲಾ. ನೇಪಾಳದ ಜನರು ಪಾಲಿಸಕತ್ತಾರೆ ಇವತ್ತ. ಇಡೀ ಜಗತ್ ತುಂಬಾ ವಿಶ್ವಕರ್ಮನ. ಎಷ್ಟು ಗುಣಗಾನ! ವಿಶ್ವಕರ್ಮಂದು ಒಂದೇ ಗುಣ ತಗೋಬೇಕು, ಏನು? ಮಗ್ನಾಗಿ ಕೆಲಸ ಮಾಡೋದು, ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡೋದು. ಇದರಿಂದ ಏನು ಸಿಗತದ ಬೇಕಾಗಿಲ್ಲ. ವಿಶ್ವಕರ್ಮ ಎಲ್ಲಿ ಬೇಡಿಕೆ ಇಟ್ಟಿಲ್ಲ, ಬೇಡಿಲ್ಲ, ಸುಮ್ಮ ಮಾಡ್ಯಾನ. ಅಲ್ಲಿ ಉದ್ಕಟ್ಟಿ ಹಚ್ಚಾರ, ಮಸ್ತ್ ಉರ್ಲಿಕ್ಕತ್ತದ, ಬರೇ ಸುವಾಸನ ಬೀರ್ತದ. ಅದು ಒಯ್ದು ನೀವು ಸ್ವಲ್ಪ ಚರಂಡಿ ಹತ್ಬೇಡ್ರಿ, ಅಲ್ಲಿಯೂ ಸುವಾಸನ ಕೊಡ್ತದ. ಇಲ್ಯಾಕೆ ತಂದಿಟ್ರಿ ಅಂತ ಕೇಳೋದಿಲ್ಲ. ಸುಮ್ಮನೆ ಮಾಡ್ಕೋತ ಹೋಗೋದು, ಮಾಡ್ಕೋತ ಹೋಗೋದು. ಎಲ್ಲಾರು ಒಂದು ದಿವಸ ಆ ಸುವಾಸನ ನೋಡಿ ಬದಲಾಗಲ್ಲ. ಪೂಜೆ ಏನು ನಡೀತಾವ ದೇವಸ್ಥಾನದೊಳಗ, ಅವೆಲ್ಲ ಇದೇ ಕಲಿಸ್ತಾವ ನಮಗ. ಉದ್ಕಡ್ಡಿ ಸುಟ್ಟು ಕೊನೆಗೆ ಸ್ವಲ್ಪ ಬೂದಿ ಉಳಿತದ. ಅದು ಉದ್ಕಡ್ಡಿ ಹೇಳುತ್ತದ, ನಾ ಸುಟ್ಟಿನಂತ ಹೇಳಿ ಹೋಗ್ತದ. ಸ್ವಲ್ಪ ಚಿನ್ನ ಬಿಡುತ್ತದ. ಕರ್ಪೂರ ಹಿಂಗ ಹಚ್ಚು, ದಗದಗ ಉರಿತದ, ಬೆಳಕು ಕೊಡುತ್ತದ. ಎಷ್ಟೇ 2 ನಿಮಿಷ ಬೆಳಕು ಕೊಟ್ಟು ಆರಿ ಬಿಡುತ್ತದೆ. ಕೊನೆಗೆ ಏನೂ ಇಲ್ಲ. ಏನು ಉಳಿತು? ಇನ್ನ ಉದ್ಕೊಟ್ಟಿನ ಸುಟ್ಟಿನಂತ ಹೇಳ್ತು, ಕರ್ಪೂರ ಅದು ಕೂಡ ಹೇಳಿಲ್ಲ. ಸಮಾಜ ಸೇವೆ ಒಳಗ ಹೆಂಗ ಮಗ್ನಾಗು, ನಿನ್ ಹೆಸರಲ್ಲಿ ಬರಬಾರದು. ವಿಶ್ವಕರ್ಮ ಎಲ್ಲಿ ಬರೆದಿಟ್ಟಿಲ್ಲ, ನಾ ಇಂಥದ ಮಾಡಿದ ಅಂತ ಹೇಳಿ. ಏನು ಕೊಡುಗೆ, ಅಂತಹದ್ದು ಕೊಡುಗೆ ನೋಡಿ. ಎಲ್ಲರಿಗೆ ಕೂಡಿದ್ದು ಎಷ್ಟದು, ಎಲ್ಲ ನೀವು ಯಾವುದೇ ತಗೋರಿ ದೇವಸ್ಥಾನದೊಳಗ ಎಲ್ಲ ಇದೇ ಕಲಿಸ್ತಾವ. ತೆಂಗಿನಕಾಯಿ ದೇವಸ್ಥಾನದಾಗ ನಾವು ತೆಂಗಿನಕಾಯಿ ಹೊಡಿತೀವಿ. ಅದರ ರಹಸ್ಯ ಗೊತ್ತಿಲ್ಲ ನಮಗ. ತೆಂಗಿನಕಾಯಿ ಬಹಳ ದಿವಸ 1 ಏಟ ಹೊಡಿ, 2 ಏಟ ಹೊಡಿತದ. ಇದು ತಲೆಬುರುಡೆ ತೆಂಗಿನಕಾಯಿ ಬಹಳ ದಿವಸದ. ಅದು ಹೊಡಿ ಅಂತ ವಿಶ್ವಕರ್ಮ ದೇವ ಹೇಳ್ತಾನ. ಅಹಂಕಾರ ಬಾಗಸು, ತಲೆಬುರುಡೆ ಬಾಗಸಿದ್ರ ಅದು ನಿಜವಾದ ತೆಂಗಿನಕಾಯಿ ಹೊಡೆಯೋದು. ಅಂಗಡಿ ಒಳಗ ತೆಂಗಿನಕಾಯಿ ತರಾಕ ಹೋಗ್ಯಾರ. ಅದು ಎಷ್ಟು ವ್ಯವಹಾರ. 10 ರೂಪಾಯಿ ಹೇಳಿದ್ರ 8 ರೂಪಾಯಿ ಮಾಡಿದ್ರು, 8 ರೂಪಾಯಿ ಹೇಳಿದ್ರ 5 ರೂಪಾಯಿ ಮಾಡಿದ್ರು. ಅಂಗಡಿ ಒಳಗ ಅಷ್ಟು ವ್ಯವಹಾರ. ಅಂಗಡಿ ಒಳಗ ಎಷ್ಟು ಚೀಕೇರಿತನ. ದೇವಸ್ಥಾನಕ್ಕೆ ಇಲ್ಲಿ ಬಂದಳು, ವಿಶ್ವಕರ್ಮ ಮುಂದೆ ನಿಂತಳು, ಹೂವಾಡದಳು, ತೆಂಗಿನಕಾಯಿ ಒಡೆದಳು. ಇದು ನಂದಲ್ಲ, ಹೇ ವಿಶ್ವಕರ್ಮ ದೇವನೇ, ಇದು ನಿಂದು ಅಂತ ಯಾವಾಗ ಇದು ಹೊಡಿತದಲ್ಲ, ಒಳಗ ರುಚಿ ನೀರ, ಆತ್ಮ ಸಂತೋಷದ ನೀರ. ಎಲ್ಲಾರು ಮುಖದೊಳಗೆ ಆತ್ಮ ಸಂತೋಷ ಇಲ್ಲೇನೋ. ಇಲ್ಲಿ ನೋಡ್ರಿ, ವೇದಿಕೆ ಮೇಲೆ ಕೂತವ್ರು ಎಲ್ಲಾರು ಸಣ್ಣ ವಯಸ್ಸ ವಿಠಲಗೌಡರು. ವಿನಯದ ಮಾತ ಎಷ್ಟು ಸಲ ಕ್ಷಮ ಕೇಳಿ. ಯಾಕೆ ಅವರು ತಲೆಬುರುಡೆ ತೆಂಗಿನಕಾಯಿ ಹೊಡೆದಾರ, ನಮ್ಮಂಗ ತೆಂಗಿನಕಾಯಿ ಹೊಡೆದಿಲ್ಲ. ಅಹಂಕಾರ ತೆಂಗಿನಕಾಯಿ ಹೊಡೆದಾರ. ಅಹಂಕಾರ ತೆಂಗಿನಕಾಯಿ ಯಾರು ಹೊಡಿತಾರ ಅವ್ರಿಗೆ ಕೊಡಬೇಕು ಅನ್ನೋ ಬುದ್ಧಿ ಬರ್ತದ. ಕೊಡ್ಕೋತ ಹೋಗ್ಬೇಕು. ಈ ಸಮಾಜದಲ್ಲಿ ಕೊಡ್ಕೋತ ಹೋಗ್ಬೇಕು. ನಮ್ಮ ಹತ್ರ ಜ್ಞಾನದ, ನಾವು ಜ್ಞಾನ ಕೊಡ್ಬೇಕು. ನಿಮ್ಮ ಹತ್ರ ಹಣ ಅದ, ಸ್ವಲ್ಪ ಹಣ ಕೊಡು. ಒಬ್ಬರ ಹತ್ರ ವಿದ್ಯಾ ಕೊಡು. ಕೊಡ್ಕೋತ ಹೋಗಿ ಎಷ್ಟು ಅನಂತ ಇರ್ತದ ಈ ಜಗತ್ತಿನ ಒಳಗ. ಅವ್ರ ಬಾಜುಕಲ್ಲಿ ಬಸವರಾಜ ಖಂಡಿತ ಕೂತಾರೆ. ಎಷ್ಟು ದೊಡ್ಡ ಮನಸ್ಸ. ಶ್ರೀಮಂತಿಗೆ ಯಾರಿಗಿಲ್ಲ ಈ ಊರಿನೊಳಗ. ಇದ್ರು ಕೂಡ ಕೊಡುವಂತ ಭಾವ ಬರ್ಬೇಕಲ್ಲ, ಕೊಡುವಂತ ಭಾವ ಬರ್ಬೇಕು. ಅದಕ್ಕೆ ಎಷ್ಟು ಸಮಾಜದಾಗ ಆಗೋದಿಲ್ಲ. ಎಷ್ಟು ಸಣ್ಣ ಮನಸ್ಸು ಹಾಕೋದು ಮಾಡ್ತಾವ ನಾವು. ಎಷ್ಟು ಸಣ್ಣ ಮನಸ್ಸ. ಒಂದೇ ಊರದಾಗ 2 ಪಕ್ಷಗಳು, ಹಳ್ಳದ ಆಚೆ ಕಡೆ ಒಂದು ಪಾರ್ಟಿ, ಈ ಕಡೆ ಒಂದು ಪಾರ್ಟಿ. ಏನು ಮಾಡೋದಿಲ್ಲ ಹೇಳಿ. ದೊಡ್ಡ ಕಟ್ಟಡಗಳು ಸ್ವಲ್ಪ ಕಡಿಮೆ ಮಾಡ್ರಿ. ಭಾವನಾ ಯಾರು ಅಂದ್ರೆ ಒಂದಾಗೋದು ಬಹಳ ಮಹತ್ವದ. ಎಲ್ಲವೂ ಒಂದದ ತಿಳಿದು ನೋಡುದ. ನಾವು ವಿಶ್ವಕರ್ಮರು ಶ್ರೀಮಂತರದೀವಿ, ಭಾವನಾದಿಂದ ಬಡವಾಕೋತ ಹೊಂಟೀವಿ ನಾವು. ಬರೀ ಭೇದ ಭಾವ. ಯಾಕ್ರಿಪ್ಪ ಭೇದ ಭಾವ? ಮನು ಮಯ ತ್ವಷ್ಟ ಎಲ್ಲವೂ ಒಂದೇ ಅದ. ಆ ಮರದ ಕಟ್ಟಿಗೆ ಮಾಡುವಂತ ಮಯ ಅವ ಕಡಿಮೆನು? ದೈವಜ್ಞರು ನಾವು ಬಂಗಾರದ ಕೆಲಸ ಮಾಡ್ತೇವೆ, ನಾವು ಹೆಚ್ಚಿನವರು ಅಂತ ಅವ್ರು ಹೆಚ್ಚಿನವ್ರೇನು?
ಸಮಾಜಕ್ಕೆ ಎಲ್ಲರೂ ಬೇಕು, ಎಲ್ಲರೂ ಬೇಕು. ಹೌದಲ್ಲ? ದೈವಜ್ಞರು ಬಂಗಾರ ಮಾಡೋದು ಸ್ವಲ್ಪ ನಿಲ್ಲಿಸಿದ್ರೆ ಏನ್ ದೊಡ್ಡ ಘಾತ ಆಗ್ಲಿಕ್ಕಿಲ್ಲ. ಈ ಬಡಿಗೇರ ಸಮಾಜದ ಮನಿ ಬಾಗ್ಲ ಮಾಡೋದು ಬಂದ್ ಮಾಡೋದು. ನಿಮ್ಮ ಬಂಗಾರ ಕೊಳ್ಳೆ ಉಳಿಯಂಗಿಲ್ಲ, ಕಳ್ಕೊಂಡ್ ಮಾಡ್ಕೊಂಡ್ ಹೋಗ್ತಾರ. ನೋಡ್ರಿ ಹೆಂಗಿದು ದೇವ್ರ ಎಲ್ಲ ಚಂದ ಮಾಡಿಟ್ಟು ಹೋಗ್ಯಾನ, ನಮಗ ತಿಳಿಯಾಗ ಬಿಡಲಾಗ್ಯದ. ಇದೇ ವಿಶ್ವಕರ್ಮನ ಅಹಂಕಾರ ಹಿಂದಿನ ಕಾಲದೊಳಗೆ ಮೋನೇಶ್ವರನ ಶಾಪ ನಾವು ತಗೊಂಡಿವಿ. ಲಿಂಗನ ಮಂಡಿಯಲ್ಲಿ ಚಂದ ಊಟಕ್ಕೆ ಹಾಕಿದ್ದ ಮೋನೇಶ್ವರ ನಾವು ಕೂಡಿ ಊಟ ಮಾಡ್ಲಿಲ್ಲ. ನಮ್ಮೊಳಗ ಭೇದ ಭಾವ ಬಂತು. ಬಡಿಗೆ ಸಮಾಜದಾರ ನಾವ್ ಹೆಂಗ್ ಕೂಡ್ಲಿ ಅಂತ ಇವ್ರು ಅಂದ್ರು. ಯಾಕ್ರಿಪ್ಪ ಇದು ಅಹಂಕಾರ? ಯಾಕ ಎಲ್ಲರ ಒಳಗೆ ಒಂದೇ ಜ್ಯೋತಿ, ಒಬ್ಬನೇ ವಿಶ್ವಕರ್ಮ ಎಲ್ಲರ ಒಳಗೆ ಒಳಿದಕತ್ತಾನ. ಅರ್ಥ ಮಾಡ್ಕೊಂಡು ನೋಡಿದ್ರ ಎಲ್ಲ ಅವ್ರೆ. ನೋಡ್ರಿ ವೇದಿಕೆ ಕೂತವ್ರು, ಯಮುನಾ ತಾಯಿಯವ್ರು ಇರ್ಲಿ, ನೋಡ್ರಿ ಎಲ್ಲಾರು ಹೆಂಗ ಭಾವ ಬರಾಕತ್ತ. ನಾವು ಕೊಡಬೇಕು. ಕೊಡುವವನು ಜಗತ್ತಿನಾಗ ದೊಡ್ಡವನಾಗ್ತಾನ. ಹೌದಲ್ಲ? ದುರಿತ ಕರ್ಮವನ್ನಲ್ಲಿದರು ಪುಣ್ಯವನೇ ಮಾಡು. ಮಹಾಭಾರತದೊಳಗ ಭೀಷ್ಮ ಬಲಾಢ್ಯ ಪುರುಷಿದ್ದ. ಭೀಷ್ಮ ಅಖಂಡ ಬಾಲ ಬ್ರಹ್ಮಚಾರಿ ಇದ್ದ. ಭೀಷ್ಮ ಇಚ್ಛಾಮರಣೆಯಿಂದ ಭೀಷ್ಮ ತನ್ನ ಸಾವ ಯಾವಾಗ ಬರಬೇಕು ಅವನಿಗೆ ಕೇಳಿ ಸಾವು ಬರ್ತಿತ್ತು. ಅಂತ ಬ್ರಹ್ಮಚಾರಿ ಭೀಷ್ಮ ಸತ್ಯ ಹೆಂಗ ಸಾವು ಬಂತು? ರಣಾಂಗಣದೊಳಗ ಅರ್ಜುನ ಬಾಣ ಬಿಟ್ಟಾನ, ಬಿಲ್ಲು ಬಿಟ್ಟಾನ, ಛಿದ್ರ ಮಾಡ್ಯಾನ. ಭೀಷ್ಮನ ಶರೀರ ಛಿದ್ರ ಮಾಡ್ಯಾನ. ಸ್ವಲ್ಪ ಸಂದ ಜಾಗ ಬಿಟ್ಟಿಲ್ಲ. ಲಕ್ಷ ಬಿಲ್ಲುಗಳು ಮೈಗೆ ಚುಚ್ಚವ. ತಳಗು ಬಿದ್ರ ಹೆಣ ತಳಗು ಬೀಳಿಲ್ಲದ. ತೇಲ್ ಕತ್ತು ಅವನ ಶರಪಂಜರ ಮೇಲೆ ತೇಲ್ ಕತ್ತು. ಅವಾಗ ಅರ್ಜುನ ಬಂದು ಒಂದು ಮಾತು ಕೇಳ್ದ. ಇಚ್ಛಾಮರಣಿ ಭೀಷ್ಮ, ಅಖಂಡವಾದ ಬ್ರಹ್ಮಚಾರಿ ನೀವು ಸಾವ ಹಿಂಗ್ಯಾಕ ಬಂತು? ಇಂಥ ಸಾವ ಜೀವ ಹೋಗುವಂತು. ಇಚ್ಛಾಮರಣಿ ಭೀಷ್ಮ ಎಷ್ಟೋ ದಿನಗಳ ತನಕ ಹಂಗೆ ಇತ್ತಂತದು ಹೆಣ, ಜೀವ ಹೋಗಲಾಗಿತ್ತು. ಅವಾಗ ಭೀಷ್ಮಂದ ಇದು ಕರ್ಮದ ಸಿದ್ಧಾಂತದ. ಕರ್ಮ ಯಾರಿಗೂ ಬಿಟ್ಟಿದ್ದಲ್ಲ. ಯಾರಿದ್ದರೇನೋ ಬಾಲ ಬ್ರಹ್ಮಚಾರಿ ಇದ್ದರೇನೋ, ಯಾರಿದ್ದರೇನೋ ಮರಣ ಬಂಧನ ಸಿಕ್ತಿಲ್ಲ. ತಿಳಿದಂತ ಮಹಾತ್ಮರಿಗೂ ಬಿಟ್ಟಿಲ್ಲ. ಭೀಷ್ಮ ಹೇಳ್ದ ನನಗೆ ಹಿಂಗ್ಯಾಕಾಯ್ತು ಹೇಳ್ತೀನಿ ಕೇಳು ಅರ್ಜುನ. ಸಣ್ಣ ವಯಸ್ಸಿದ್ದಾಗ, ಆಡೋ ವಯಸ್ಸದ ಹುಡುಗಿದ್ದಾಗ ಒಂದು ಒತ್ತಿ ಕಟ್ಟಿಗ ಮುಳ್ಳಿನ ಚುಚ್ಚಿದ್ದ. ಒಂದು ಮುಳ್ಳು ಚುಚ್ಚಿದ್ದ, 1000 ಮುಳ್ಳು ಬಂದಿತ್ತು. ಮನುಷ್ಯನೇ ಇದು ಬಿಟ್ಟದ್ದಲ್ಲ. ಇರು ತನಕ ಚಲೋ ಕೆಲಸ ಮಾಡ್ಕೋತ ಹೋಗು. ಆ ವಿಶ್ವಕರ್ಮನನ್ನ ನೆನೆಸು. ಇಂಥ ಜನಾಂಗಗಳನ್ನು ನನಗೆ ಹುಟ್ಟಿಸಿಯಲ್ಲಪ್ಪ ತಂದೆ, ನನಗೆ ಒಳ್ಳೆ ಕೆಲಸ ಮಾಡುವಂತ ಬುದ್ಧಿ ಕೊಡು. ಒಂದು ಒಳ್ಳೆ ಕೆಲಸ ನಡೆದಕ್ಕ 1000 ಕಷ್ಟ ಇರ್ತಾವೆ. ಯಾರಿಗೆ ಬಿಟ್ಟಾರ ಹೇಳಿ? ಈ ದಿನ ಈ ನಮ್ಮ ಜಗತ್ತಿನೊಳಗ ಎಲ್ಲರಿಗೂ ವಿರೋಧ ಆಗ್ಯದ. ಮಾಡ್ಕೋತ ಹೋಗೋದು. ತಮ್ಮತನವನ್ನು ಎಂದೂ ಬಿಡುವುದಿಲ್ಲ. ಮಾಡಿದ್ದೆಲ್ಲ ವಿಶ್ವಕರ್ಮ ದೇವಿಗೆ ಸಾಯಂಕಾಲ ಹೇಳೋದು, ಹಿಂಗ್ ಮಾಡಿನಪ್ಪ ತಂದೆ ಅಂತ ಹೇಳೋದು. ಅದು ಏನ್ ಆನಂದ ಅದರದು. ಎಷ್ಟು ಚಂದ ಮಾಡಕತ್ತಾರೆ ಎಲ್ಲ ಕಮಿಟಿಯವರು. ಬಹಳಷ್ಟು ದಿನಗಳಲ್ಲಿ ನನಗೆ ಬಂದಿದ್ದಿಲ್ಲ. ಅನ್ನದಾಸೋಹ ದಿನ ಆಗಲಿ, ದೊಡ್ಡ ತೇರು ಕಟ್ಟಡ ಮಾಡಕತ್ತಾರ. ಬಹಳ ಅದ್ಭುತ ಕೆಲಸಗಳು ನಡೆದವ. ಎಲ್ಲ ನಾವು ಇಂಥ ಕಾರ್ಯಕ್ರಮದೊಳಗೆ ನಮ್ಮ ಎಲ್ಲ ದ್ವೇಷ ತಿರಸ್ಕಾರ ಬದೆಗಿಟ್ಟು ಅವು ಬಿಡಬೇಕವು. ಅವು ಬಿಡುತ್ತನ ನಾವು ಉದ್ಧಾರ ಆಗುದಿಲ್ಲ. ಮತ್ತೆ ಎಲ್ಲರೂ ಹುಟ್ಟಿ ಬರೋದೇ ನಾವು. ಎಷ್ಟು ಕೆಟ್ಟ ಕರ್ಮಗಳು ಮಾಡ್ತೀವಿ. ಇಲ್ಲಿ ಜಗತ್ತದ ನಿಮಗೆ ಕೋರ್ಟ್ಗಳೆಲ್ಲ ಕ್ಷಮಿಸ್ತದ, ಅಲ್ಲಿ ಕ್ಷಮಿಸೋದಿಲ್ಲ. ಅಲ್ಲಿ ಇಲ್ಲಲ್ಲಿ ಯಾರಿದ್ದರೇನು ಅನುಭವಿಸ್ಬೇಕಾಗ್ತದ. ಒಳ್ಳೆ ಕೆಲಸ ನಮ್ಮಿಂದ ಎಲ್ಲ ಕಡೆಯಿಂದ ಹಾಕೋತ ಹೋಗಿ. ಇವತ್ತು ನೋಡ್ರಿ, ಒಂದು ದೊಡ್ಡ ನನಗೊಂದು ಈ ಸಭಾಂಗಣ ಒಳಗ ಬಹಳ ಸಂತೋಷ ಆಯ್ತು. ಎಲ್ಲರ ತಾಯಿನ ಮುಖದಲ್ಲಿ ಅದ್ಭುತವಾದ ಕಳೆ, ಎಲ್ಲರ ಶಾಂತಿ. ಎಲ್ಲ ದಾನಶೂರ ಇದ್ದವರು ಎಲ್ಲರೂ ಕೂತಿದ್ದಾರಲ್ಲ, ಇವರು ದಾನಶೂರ ಗುಣದಿಂದ ಅವ್ರ ಜೊತೆ ಕೂತು ನಮಗೂ ಒಂದು ಸಂತೋಷದ ಭಾವ, ಆನಂದದ ಭಾವ ಹೆಚ್ಚಾಕೋತಾಯಿತ್ತು. ಈ ವಿಶ್ವಕರ್ಮ ಜನಾಂಗ ಆಗ್ಲಿ ಎಲ್ಲರಿಗೂ ಪರಮಾತ್ಮ ಏಳಿಗೆ ಕೊಡ್ಲಿ. ಈ ಪರಲೋಕದಲ್ಲಿ ಎಲ್ಲರಿಗೂ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತುಗಳು ವಿಶ್ವಕರ್ಮ